ಅದಾದ ಮೇಲೆ ಮುಖ್ಯಮಂತ್ರಿಗೊಂದು ಲವ್ ಲೆಟರ್ ಬರೆದಿದ್ದಾರೆ. ಎರಡು ಪತ್ರ, ಒಂದು ಪತ್ರ ಮೊದಲು ಓದಿದ್ದು, ಎರಡನೇ ಪತ್ರ ಮುಖ್ಯಮಂತ್ರಿಗಳೇ ಬರೆದಿರುವಂಥದ್ದು. ಅದರಲ್ಲಿ ಯಾಕೆ ಅದನ್ನು ಓದ್ಬಿಡ್ಲಾ? ಇನ್ನ ಟೈಮ್ ತಗೊಂತೈತೆ. ಓದು ಅಂದ್ರೆ ಓದ್ತೀನಿ, ಓದು ಅಂದ್ರೆ ಓದ್ತೀನಿ. ಅದನ್ನು ಪೂರ್ತಿ ಎಲ್ಲ ಅದರಲ್ಲಿ ಬರೆದಿದ್ದಾರೆ, ಎಲ್ಲ ಇಲಾಖೆದು ಬರೆದಿದ್ದಾರೆ. ಜಲಸಂಪನ್ಮೂಲ, RDPR, ಸಣ್ಣ ನೀರಾವರಿ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ವಸತಿ ಮತ್ತು ಕಾರ್ಮಿಕ ಇಲಾಖೆ, BBMP ಎಲ್ಲ ಇಲಾಖೆದು ಬರೆದಿದ್ದಾರೆ. ಅದು ಎರಡನೇ. ಅವರು ನಿನಗೊಂದು ಪತ್ರ ಬರೆದಿದ್ದಾರೆ ಪ್ರೀತಿಯಿಂದ. ಅದಾದ ಮೇಲೆ ಮುಖ್ಯಮಂತ್ರಿಗೊಂದು ಲವ್ ಲೆಟರ್ ಬರೆದಿದ್ದಾರೆ. ಎರಡು ಪತ್ರ, ಒಂದು ಪತ್ರ ಮೊದಲು ಓದಿದ್ದು, ಎರಡನೇ ಪತ್ರ ಮುಖ್ಯಮಂತ್ರಿಗಳೇ ಬರೆದಿರುವಂಥದ್ದು. ಅದರಿಂದ ಇಲ್ಲಿ ಅವ್ರು ಹೇಳಿರೋವಂಥದ್ದು, ತಾವು ಹೇಳಿದ್ರಿ ಗಾಳಿ ಬೈರ್ತಿ ಅವ್ರು ಹೇಳಿದ್ರು ಗಾಳಿಯಲ್ಲಿ ಗುಂಡೊಡಿತಿದ್ದೀರಾ. ಮತ್ತೆ ಪ್ರೆಸ್ಸಲ್ಲೂ ಹೇಳಿದ್ರು ಸಾಕ್ಷಿ ಇಟ್ಟು ಆಪಾದನೆ ಮಾಡ್ಬೇಕಂತೆ. ಸಾಕ್ಷಿ ಕೊಟ್ಟು ಆಪಾದನೆ. ನೀವು 40% ನಮ್ಮ ಮೇಲೆ ಮಾಡಿದ್ರಲ್ಲ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ದೇಣ ನೀನು? ಹೇಳು. ನಮ್ಮ ಮೇಲೆ ಪೋಸ್ಟ್ ಅಂಟಿಸಿದ್ರಲ್ಲ, ಪೇ CM 40% ಅಂತ, ಅವಾಗ ಯಾವ ಸಾಕ್ಷಿ ಕೊಟ್ಟಿದ್ರಿ ನೀವು? ಈಗ ಮಾತ್ರ ನೀವು ಸಾಕ್ಷಿ ಕೇಳ್ತೀರಲ್ಲ, ಅವಾಗ ಜ್ಞಾನ ಇರಲಿಲ್ವಾ ನಿಮ್ಗೆ ಸಾಕ್ಷಿ ಕೇಳಬೇಕು ಅಂತ? ಇವಾಗ ಅಫಿಷಿಯಲ್ ಲೆಟರ್ ಅವತ್ತು ಕೆಂಪಣ್ಣ ಬರೆದಿದ್ರು, ಈಗ ಮತ್ತೆ ಒಬ್ಬ ಅಧ್ಯಕ್ಷ ಬರೆದಿದ್ದಾರೆ, ಪದೇ 3 ಬಾರಿ ಬರೆದಿದ್ದಾರೆ. ನಾನು ಹೇಳ್ತೀನಿ ನಿಮ್ಗೆ, ನಾವು ಟ್ರಾನ್ಸ್ಪರೆಂಟ್ ಇದರಲ್ಲಿ ಹೇಳಿದಿರ ಪುಸ್ತಕದಲ್ಲಿ, ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳಿದಿರ. ಟ್ರಾನ್ಸ್ಪರೆಂಟ್ ಅಂದ್ರೆ ಅಫಿಷಿಯಲ್ ಆಗಿ ಕೊಟ್ಟವರಲ್ಲ ಲೆಟ್ರು, ಅವ್ರ ಮೇಲೆ ಏನ್ ಕ್ರಮ ಮಾಡಿದ್ದೀರಾ? ಕಾಂಟ್ರಾಕ್ಟ್ ಅಸೋಸಿಯೇಷನ್ ಏನ್ ಮಾಡಿದಿರ ಹೇಳಿ? ಏನ್ ಜೈಲಿಗೆ ಹಾಕಿದ್ದೀರಾ ಅವ್ರನ್ನ? ಕೇಸ್ ಹಾಕಿದ್ದೀರಾ ಅವ್ರನ್ನ? ಅಟ್ಲೀಸ್ಟ್ ನಾವನ್ನ ಕೇಸ್ ಹಾಕಿದ್ರಿ ಅವ್ರ ಮೇಲೆ, ಕೋರ್ಟ್ಗೆ ಎಳೆದಿದ್ದೀರಿ ಅವ್ರನ್ನ ನಾವು. ನೀವು ಇಷ್ಟೆಲ್ಲ ಆಪಾದನೆಗಳನ್ನು ಮಾಡಿ ಕೋಟಿ ಡಬಲ್ 80% ಲೂಟಿ ಮಾಡಿದ್ದೀರಾ ಅಂತ ಹೇಳಿದ ಮೇಲೂ ಅವ್ರ ಮೇಲೆ ಏನೂ ನೀವು ಕ್ರಮ ತೆಗೆದುಕೊಳ್ಳಲಿಲ್ಲ ಅಂದ್ರೆ ನೀವು ತಪ್ಪು ಮಾಡಿದ್ದೀರಾ ಅಂತ ಅರ್ಥ. ತಪ್ಪಿತಸ್ಥರು ಅಂತ ಒಪ್ಕೊಂಡಿದ್ದೀರಾ, ನೀವು ಅಪರಾಧಿಗಳು ಅನ್ನೋದು ಅರ್ಥ. ಅಧ್ಯಕ್ಷರೇ, ಅವ್ರು ಇನ್ನೊಂದು ಹೇಳ್ತಾರೆ, ಕೆಲವು ವ್ಯಕ್ತಿಗಳು ರಿಂಗ್ ಮಾಡಿಕೊಂಡು, ತಮಗೂ ಗೊತ್ತಿರುತ್ತೆ ರಿಂಗ್ ಅಂದ್ರೆ, ರಿಂಗ್ ಮಾಡಿಕೊಂಡು ಹೆಚ್ಚು ಕಮಿಷನ್ ಕೊಟ್ಟವರಿಗೆ ಟೆಂಡರ್ ಕೊಡ್ತಾ ಇದ್ದಾರೆ. ಈಗ ರಿಂಗ್ ಅಂತಾರೆ ಅದಕ್ಕೆ. ಈ ತೀರ್ಮಾನಗಳು ಖಾಸಗಿ ಬಂಗಲೆಗಳಲ್ಲಿ ನಡೆಯುತ್ತದೆ. ಗವರ್ಮೆಂಟ್ ಆಫೀಸ್ ಇಲ್ಲ. ಈಗ ಗವರ್ಮೆಂಟ್ ಆಫೀಸ್ ಎಲ್ಲ ಮುಚ್ಕೊಂಡ್ಬಿಟ್ಟಿದ್ದಾರೆ. ಮನವಿ ಮಾಡಿಕೊಂಡವರು ಸಚಿವರು ಕ್ಯಾರೆ ಅನ್ನುತ್ತಿಲ್ಲ. KKRDB ಅನುದಾನದ ಗುತ್ತಿಗೆಯನ್ನು ಒಬ್ಬನೇ ಒಬ್ಬ ಉತ್ತರ ಕರ್ನಾಟಕ ಭಾಗ ಗುತ್ತಿಗೆ ನೀಡಿಲ್ಲ.